ಇವತ್ತು ವಿಡಿಯೋನಲ್ಲಿ ಬಿಗ್ ಬಾಸ್ಗೆ 5 ಜನ ಎಂಟ್ರಿ ಆಗಿದ್ದಾರೆ. ಯಾರು ವಿನ್ ಆಗ್ತಾರಂತ ಪಬ್ಲಿಕ್ ಕೇಳೋಣ ಬನ್ನಿ. ಯಾರು ವಿನ್ ಆಗ್ತಾರೆ, ಯಾಕೆ ವಿನ್ ಆಗ್ತಾರೆ, ಯಾಕೆ ವಿನ್ ಆಗಬೇಕು, ಯಾಕೆ ವಿನ್ ಆಗಬಾರ್ದು ಎಲ್ಲ ಕೇಳೋಣ. ಬಂದು ನೋಡಿ ತೋರಿಸ್ತೀನಿ ಬನ್ನಿ. ಸೊ ನಾವು ಯೂಟ್ಯೂಬ್ ಚಾನಲಿಂದ ಬರ್ತಾ ಇದ್ದೀವಿ. ಬಿಗ್ ಬಾಸ್ ನೋಡ್ತೀರಾ ಯಾರಾದರೂ? ಎಲ್ಲ ಯಾರು ವಿನ್ ಆಗ್ತಾರೆ ಈ ಸರಿ ಬಿಗ್ ಬಾಸ್ಗೆ? ಹನುಮಂತ ಸರ್. ಹನುಮಂತ ಅಣ್ಣ, ನೀವು? ಹನುಮಂತು ಅಣ್ಣ, ನೀವು? ನಾವು ಅದು ನೋಡ್ತಾ ಇಲ್ವಾ ಅಣ್ಣ? ನಿಮ್ಗೆ ಹನುಮಂತನ ಯಾಕೆ ಹನುಮಂತ ಇಷ್ಟ? ಅವ್ನ ಮುಗ್ಧತೆ ಇಷ್ಟನಾ ನಿಮ್ಗೆ ಅಣ್ಣ? ಹೌದಣ್ಣ, ಅದಂತೂ ಖಂಡಿತ. ನಿಮ್ದು? ಚೆನ್ನಾಗಿ ಆಡ್ತಾವನೆ, ಗೆಲ್ತಾನೆ, ಅದೇ ಇಷ್ಟ. ನಮ್ದು ಅದೇ ಇಷ್ಟ ಸರ್. ಅದೇ ಇಷ್ಟ. ಯಾರು ಇಷ್ಟ ಇಲ್ಲ ನಿಮ್ಗೆ ಬಿಗ್ ಬಾಸ್ ಅಲ್ಲಿ? ಬಿಗ್ ಬಾಸ್ ಮಂಜಾನ. ನಿಮ್ಗೆ? ಮೋಕ್ಷಿತಾ. ಮಂಜಾಣ. ಭವ್ಯ ಯಾಕೆ ಇಷ್ಟ ಇಲ್ಲ? ಡಬಲ್ ಗೇಮ್ ಮಾಡ್ತಾರ ಭವ್ಯ. ನಿಮ್ಗೆ ಯಾರು ಇಷ್ಟ ಇಲ್ಲ ಅಂದ್ರೆ? ಮಂಜಾಣ. ಏನಕ್ಕೆ ಇಷ್ಟ ಇಲ್ಲ? ಅವನು ಫುಲ್ ಡಬಲ್ ಗೇಮೇ. ಫುಲ್ ಡಬಲ್ ಗೇಮಾ ಅಣ್ಣ? ಮೋಕ್ಷಿತ ಏನಕ್ಕೆ ಇಷ್ಟ ಇಲ್ಲ? ಏನು ಮಕ್ಳು ಕದ್ದಿರೋರ್ನೆಲ್ಲ ಕರ್ಕೊಂಬಂದ್ ಬಿಗ್ ಬಾಸ್ ಬಿಟ್ಟವ್ರೆ. ಹೌದಾ? ಒಳ್ಳೆಯವ್ರನ್ನಾರು ಕರ್ಕೊಂಬಂದ್ ಬಿಟ್ಟಿರ ಆಡಿರೋರು. ಓಕೆ. ಅವಳದೇ 4-5 ಕೇಸ್ ಐತೆ. ಅಲ್ಲೂ ಆಡ್ತಿರೋದೇ ಡಬಲ್ ಗೇಮ್. ಇಲ್ಲ ಹೇಳೋದು ಅಲ್ಲಿ ಹೇಳ್ತಾಳೆ, ಅಲ್ಲಿ ತಂದು ಇಲ್ಲಿ ಹೇಳ್ತಾಳೆ, ಅಷ್ಟೇ ಅವಳ್ದು ಆಡ್ತಿರೋದು. ಏನೋ ಈ ವಾರ ಟಾಸ್ಕ್ ಕೊಟ್ಟಿರೋದಕ್ಕೆ ಒಂಚೂರು ಗೆದ್ದವಳೆ. ಇಲ್ದೇವ್ರು ಅವಳೇ ಹೋಗ್ತಿದ್ದಿದ್ ನಿನ್ನೆ. ಯಾರು ವಿನ್ ಆಗ್ತಾರಣ್ಣ ಈ ಸರಿ ಕನ್ನಡ ಬಿಗ್ ಬಾಸ್ ಅಲ್ಲಿ? ಕನ್ನಡ ಬಿಗ್ ಬಾಕ್ಸ್ ಅಲ್ಲಿ ಹನುಮಂತ ಇದ್ದಾನೆ. ಆಮೇಲೆ ಅವನು ಇವರು ಯಾರೋ ನಮ್ಮ ಮಂಜ ಭವ್ಯ ಇದಾರೆ, ಇದಾರೆ, ತ್ರಿವಿಕ್ರಮ್ ಇದಾರೆ, ಆಮೇಲೆ ಮೋಕ್ಷಿತಾ ಇದಾರೆ. 6 ಜನ ಇದಾರೆ. ಯಾರು ವಿನ್ ಆಗ್ತಾರೆ? 6 ಜನದಲ್ಲಿ ನನಗೇನ ಒಂದು 90% ಹನುಮಂತ. ಸೆಕೆಂಡ್ ಪ್ಲೇಸ್ ಬಂದು ಲೇಡೀಸ್ ಒಬ್ಳು, ಯಾರ ಹೆಸರು ಅವ್ರು ಬರ್ಬೋದು ಪ್ಲೇಸು. ಮೂರನೇ ಮೋಕ್ಷಿತಾನ ಲೇಡೀಸ್. ಮದುವೆ ಆಗಿರೋರಲ್ಲ ಹುಡುಗಿ, ಅದೇ ನಮ್ಮ ಇದು ಆ ಹುಡುಗಿ ಹತ್ರ ಸರಿಯಾಗಿ ನೈಟ್ ಹೊತ್ತು ಹೋಗಿ ನೋಡೋದು ನಾನು. ಭವ್ಯ ಮೋಕ್ಷಿತಾ ಇಬ್ಬರೇ ಇರೋದು. ಅದ್ರಲ್ಲಿ ಮದುವೆ ಆಗಿರೋ ಹುಡುಗಿ ಒಬ್ಳು ಇದೆ, ಮದುವೆ ಆಗಿಲ್ದಿರೋದು ಒಂದು ಇದೆಯಲ್ಲ, ಕರಾಟೆ ಮಾಸ್ಟ್ರು ಇದೆಲ್ಲ ಚೆನ್ನಾಗಿ ಆಡ್ತಾಳೆ ನೋಡಿ ಆ ಹುಡುಗಿ. ಹನುಮಂತ ಇಷ್ಟ ನಿಮ್ಗೆ? ಅವನ ಹಾಡಿಗೆ ಇದಕ್ಕೆಲ್ಲ ಸರಿ. ಯಾರು ವಿನ್ ಆಗೋದೇ ಇಲ್ಲ? ವಿನ್ ಆಗೋದೇ ಇಲ್ಲ ಅಂದ್ರು ಆ ಮೊಟ್ಟೆ 50ಗೆ ಬಂದ್ನಲ್ಲ, ರಜತ್ ಅವ್ರು ಬರಲ್ವಾ? ವಿನ್ ಆಗಲ್ವಾ? ಅವ್ರದ್ದು ಒಂದ್ ಸ್ವಲ್ಪ ರಾಂಗ್ ಎಲ್ಲ ಆಕ್ಷನ್ ಆಯ್ತಾ ಇದೆಯಲ್ಲ. ಸರಿ. ಅದೇ ನಾನು ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ? ಹನುಮಂತ ಇಷ್ಟನಾ ನಿಮ್ಗೆ? ಇಷ್ಟ ಹನುಮಂತ. ಯಾರು ವಿನ್ ಆಗಲ್ಲ? ರಜತ್ ವಿನ್ ಆಗಲ್ಲ. ಯಾಕೆ? ಅವರು ವಿನ್ ಆಗಲ್ಲ. ಅವರು ಏನಕ್ಕೆ? ರೀಸನ್ ಏನು? ರೀಸನ್ ಏನಂದ್ರೆ ಅವರು ಎಲ್ಲ ಆಪೋಸಿಟ್. ಎಲ್ಲ ಆಪೋಸಿಟ್. ಎಲ್ಲ ಯಾವುದೇ ಮಾಡಿದ್ರು ಉಲ್ಟಾ. ಅವರು ವಿನ್ ಆಗೋದು ಹನುಮಂತ. ಏನ್ ಇಷ್ಟ ಆಯ್ತು ಹನುಮಂತಲ್ಲಿ? ಒಳ್ಳೆ ಆಟಗಾರ, ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಅವಾಗೆಲ್ಲ. ಹೌದಾ? ನಿಮ್ಮ ಹೆಸರು ಹೇಳಿ ಬ್ರೋ. ಅಭಿ ಬ್ರೋ, ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಕನ್ನಡ? ನೋಡ್ತಾ ಇದ್ದೀವಿ. ಯಾರು ವಿನ್ ಆಗ್ತಾರೆ ಬ್ರೋ? ಹನುಮಂತನ. ಏನ್ ಇಷ್ಟ ಆಯ್ತು ಅವರಲ್ಲಿ ನಿಮ್ಮಲ್ಲಿ? ಅವ್ನು ಆಡೋದು ಏನ್ಗೂ ಗೊತ್ತಿಲ್ಲಂಗ್ ತರ ಸೈಲೆಂಟಿಗೆ ಆಡ್ಕೊಂಡು ಸೈಲೆಂಟ್ ಇದ್ ಮಾಡ್ತಾನೆ. ಒಂದು ಅವನು ಅವ್ರೆ ಹನುಮಂತ ವಿನ್ ಆಗ್ತಾರ. ಯಾರು ವಿನ್ ಆಗಲ್ಲ? ಮಂಜಾನ ವಿನ್ ಆಗಲ್ಲ. ಯಾಕೆ? ಅವರು ಸ್ವಲ್ಪ ಬಾಯ್ಸ್ ಇದ್ ಮಾಡ್ತಾರೆ. ವಾಯ್ಸ್ ರೈಸ್ ಮಾಡ್ತಾರೆ. ಹೆಣ್ಮಕ್ಳು ಒಂದು ತರ ತಾಯಿ ತರ ಯೂಸ್ ಮಾಡೋದು. ಆಡೋ ಟೈಮಲ್ಲೂ ನುಗ್ಗೆಲ್ಲ ಇದ್ ನುಗ್ತಾರೆ. ಆಡೋ ಟೈಮಲ್ಲೆಲ್ಲ ಹೆಣ್ಮಕ್ಳು ನುಗ್ತಾರೆ. ಇದು ಮಾಡೋದು ಅದಕ್ಕೆ ಮಂಜಾನ ಇಷ್ಟ ಇಲ್ಲ, ಹನುಮಂತ ವಿನ್ ಆಗ್ತಾರೆ. ಥ್ಯಾಂಕ್ಸ್ ಬ್ರೋ, ಥ್ಯಾಂಕ್ಸ್. ವಿನ್ ಆಗ್ತಾರೆ ಬಿಗ್ ಬಾಸ್ ಅಲ್ಲಿ? ಅದೇ ಒಂದ್ ವಾರದಿಂದ ನೋಡಿದ್ರೆ ಸ್ಟೋರಿ ಹೇಳ್ತಿದ್ದೆ ನಾನು. ಯಾಕಂದ್ರೆ ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ಫೈನಲ್ ಯಾರಾಗಿದ್ದಾರೆ ಅಂತ ಗೊತ್ತಾ? ಇಲ್ಲ, ನೋಡೇ ಇಲ್ಲ. ರಾತ್ರಿ ಹೊತ್ತು ಹೋಗ್ತೀನಿ, ನಂಗೆ ಸಿಗ್ತಾ ಇಲ್ಲ. ಫೈನಲ್ಗೆ ಹನುಮಂತು, ತ್ರಿವಿಕ್ರಮ್, ರಜತ್, ಮೋಕ್ಷಿತಾ, ಭವ್ಯ, ಮಂಜಾನ ಹೋಗಿರೋದು. ಯಾರು ವಿನ್ ಆಗ್ತಾರೆ ಅದ್ರಲ್ಲಿ? ಮಂಜಾನ ಆಗ್ಬೋದಾ? ಯಾಕೆ? ಅವರು ಸೈಲೆಂಟ್ ಆಗಿ ಇದು ಚೆನ್ನಾಗಿ ಆಡ್ತಾ ಇದಾರೆ. ಸೈಲೆಂಟ್ ಆಗಿ ಚೆನ್ನಾಗಿ ಆಡ್ತಾ ಇದಾರೆ. ಮಂಜಾನ ಅಂದ್ರೆ ನಿಮ್ಗೆ ಇಷ್ಟನಾ? ಏನ್ ಇಷ್ಟ ಅಂತಲ್ಲ, ನೋಡ್ತಾ ಇದೀವಿ ಅಷ್ಟೇ. ಅಷ್ಟೇನ್ ಇಷ್ಟ ಹಂಗಲ್ಲ, ಏನಿಲ್ಲ. ಯಾರು ವಿನ್ ಆಗಲ್ಲ? ಅದೇ ಇಲ್ಲ, ಗೆಸ್ ಮಾಡಿ. ಇಲ್ಲ ಹಂಗಲ್ಲ. ನಮ್ ಇಷ್ಟ, ನಾವ್ ಹೇಳ್ಬೋದು ಬಿಡ್ಬೋದು ಅಷ್ಟೇ. ತಮಿಳ್ಗಿಂತ ಕನ್ನಡ ಚೆನ್ನಾಗಿದೆ. ನೀವು ನೋಡ್ತೀರಾ? ನಿಮ್ಗೆ ಯಾರು ಇಷ್ಟ? ಗೊತ್ತಿಲ್ಲ. ಅಕ್ಕ ಹೇಳಿ, ಯಾರು ವಿನ್ ಆಗಲ್ಲ? ಹನುಮಂತ ಆಗಲ್ಲ. ಥ್ಯಾಂಕ್ಸ್ ಅಕ್ಕ.
ಅಣ್ಣ ಬಿಗ್ ಬಾಸ್ ನೋಡ್ತಾ ಇದೀರಾ? ಹಾ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ಯಾರು ವಿನ್ ಆಗ್ತಾರೆ ಈ ಸರಿ? ಹನುಮಂತ. ಹನುಮಂತನ? ಹೌದು ಸರ್. ಯಾಕನ? ಅವ್ನು ಬಡವ ಮನೆಯಿಂದ ಬಂದಿದ್ದಾನೆ, ಎಷ್ಟು ಒಳ್ಳೇದಾಗಿ ಮಾತಾಡ್ತಾನೆ, ಹಾ. ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತಾನೆ, ಹಾ. ಎಲ್ಲ ಈ ತರ ನಮ್ಮ ಬಾಸ್ ಅವ್ರ ಮನಸ್ಸಲ್ಲಿ ಕುಂತಿದ್ದಾನೆ. ಸರಿ. ಹೌದು, ರಿಯಲ್ ಆಗಿ ಹೇಳ್ತೀನಿ, ಬಿಗ್ ಬಾಸ್ ಅಲ್ಲಿ ಹನುಮಂತ ಅವನು ಬಂದೇ ಬರ್ತಾನೆ. ಹಾ. ನನ್ನ ಮನಸ್ಸಿನಿಂದ ಹೇಳ್ತೀನಿ, ಹನುಮಂತ ಬಂದೇ ಬರಬೇಕು. ಹಾ. ಬಡವ ಮನೆಯಿಂದ ಪಾಪ ಅವ್ರ ಅಪ್ಪ ಅಮ್ಮ ಎಲ್ಲ ತುಂಬಾ ಬಡವರು, ನಾವೆಲ್ಲ ಕಣ್ಣಿಂದವ್ರು ನೋಡಿದವ್ರು ಇದೆ, ಬಟ್ ನಾವೆಲ್ಲ ಲೈಕ್ ಮಾಡ್ಬೇಕು ಅವನಿಗೆ. ತುಂಬಾ ಒಳ್ಳೆ ಸರ್. ಅಣ್ಣ ಯಾರು ವಿನ್ ಆಗಲ್ಲ? ಏನ್ ಆಗಲ್ಲ, ಅದು ಹೇಳಕ್ಕಾಗಲ್ವಾ? 6 ಜನದಲ್ಲಿ ಹನುಮಂತು ವಿನ್ ಆಗ್ತಾರೆ ಅಂದಿದ್ರೆ ಯಾರು ವಿನ್ ಆಗಲ್ಲ? ಏನಾಗಲ್ಲ ಅಂದ್ರೆ ಚೈತ್ರ ಮಾತ್ರ ಇದಾಗುತ್ತೆ. ಚೈತ್ರ ಎಲಿಮಿನೇಟ್ ಆಗ್ಬಿಟ್ರು. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಖಂಡಿತ ನೋಡ್ತಾ ಇದೀವಿ. ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ, ನಮ್ಗೆಲ್ಲ ಇಷ್ಟ ಆಗಿರೋಂಥ ಶೋ ನೋಡ್ತಾನೆ ಇದೀವಿ. ಅಣ್ಣ ಈ ಸರಿ ಯಾರನ್ನ ವಿನ್ ಆಗ್ತಾರೆ? ನಮ್ಮ ಪ್ರಕಾರ ಕ್ಯಾಲ್ಕುಲೇಷನ್ ಅಲ್ಲಿ ಹನುಮಂತು ಇದ್ದಾನೆ ರೇಸ್ ಅಲ್ಲಿ. ಹನುಮಂತು ಅಥವಾ ತ್ರಿವಿಕ್ರಮ್ ಇಬ್ರಲ್ಲಿ ಒಬ್ರು ಖಂಡಿತ ಹೊಡಿತಾರೆ. ಇಬ್ರಲ್ಲಿ ಒಬ್ರು ಹೊಡಿತಾರೆ. ಓಕೆ ಅಣ್ಣ, ಯಾಕೆ ಹೊಡಿತಾರಣ್ಣ ಇಬ್ರಲ್ಲಿ ಒಬ್ರು? ಕ್ಯಾಲ್ಕುಲೇಷನ್ ಚೆನ್ನಾಗಿದೆ, ಮಾತಾಡೋದಾಗ್ಲಿ, ಆಟ ಆಡೋದ್ರಲ್ಲಾಗ್ಲಿ, ಎಲ್ಲರ ಜೊತೆ ಮಿಂಗಲ್ನೆಸ್ ಆಗ್ಲಿ. ಸೊ ಯಾವ ತರ ಎಲ್ಲಿ ಯಾವಾಗ ಇರಬೇಕು, ಎಷ್ಟು ಮಾತಾಡಬೇಕು, ಹನುಮಂತದ್ದು ಚೆನ್ನಾಗಿದೆ, ತ್ರಿವಿಕ್ರಮ್ದು ಚೆನ್ನಾಗಿದೆ. ಇಬ್ರಲ್ಲಿ ಯಾರಾದ್ರೂ ವಿನ್ ಆಗೇ ಆಗ್ತಾರೆ. ಅಣ್ಣ ಯಾರು ವಿನ್ ಆಗಲ್ಲ ಅಣ್ಣ? ಮೋಸ್ಟ್ ಪ್ರಾಬ್ಲಿ ನನ್ನ ಪ್ರಕಾರ ಮೋಕ್ಷಿತ ವಿನ್ ಆಗಲ್ಲ. ಮೋಕ್ಷಿತ ವಿನ್ ಆಗಲ್ಲ. ಓಕೆ ಓಕೆ. ಯಾಕಂದ್ರೆ ಅವರೇ ಅನ್ಕೊಂಡಿರೋ ಪ್ರಕಾರ ಅಡ್ಡೇಟ್ ಮೇಲೆ ಗುಡ್ ಡೇಟ್ ನಾನು ಇಲ್ಲೋರ್ಗು ಬಂದಿರೋದು, ಹನುಮಂತು ನನ್ನ ಸೆಲೆಕ್ಟ್ ಮಾಡಿರೋದೇ ನನಗೇ ಒಂಥರ ಆಶ್ಚರ್ಯ ಅಂತ ಅವ್ರು ಹೇಳಿದ್ದಾರೆ. ಸೊ ಟಾಪ್ 6 ಅಲ್ಲಿ ಟಾಪ್ ಅಲ್ಲಿ ಇರಲ್ಲ ಅವರು, ಮೋಸ್ಟ್ಲಿ ವಿನ್ ಆಗಲ್ಲ ಅವರು. ಹನುಮಂತು ವಿನ್ ಆಗ್ತಾರೆ, ಇಲ್ಲ ಅಂದ್ರೆ ತ್ರಿವಿಕ್ರಮ್. ಯಾರು ವಿನ್ ಆಗಲ್ಲ? ಭವ್ಯ ವಿನ್ ಆಗಲ್ಲ. ಯಾಕನ? ಬರೀ ರಾಜಕೀಯ ಭವ್ಯದು, ರಾಜಕೀಯ ಎಥಿಕ್ಸ್ ಇಲ್ಲ ಆಡಿದ್ದಾರೆ, ಹಂಗಾಗಿ ಅವ್ರು ವಿನ್ ಆಗಲ್ಲ. ಹನುಮಂತು ತ್ರಿವಿಕ್ರಮ್ ಯಾಕೆ ವಿನ್ ಆಗ್ತಾರಣ್ಣ? ಹನುಮಂತು ಸೈಲೆಂಟ್ ಕಿಲ್ಲರ್, ಸೊ ಎಲ್ಲಿ ಬೇಕೋ ಅಲ್ಲಿ ಮಾತ್ರ ಸ್ಟ್ರಾಟಜಿ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ತಾನೆ. ಸೊ ಹಾಗೆ ಹನುಮಂತು ವಿನ್ ಆಗ್ತಾನೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ಹೌದೌದು. ನೋಡ್ತಿದ್ದೀರಾ? ಅದ್ರಲ್ಲಿ ಯಾರು ವಿನ್ ಆಗ್ತಾರೆ? ಹನುಮಂತು ಗೆಲ್ತಾರೆ. ಹನುಮಂತು ಗೆಲ್ತಾರಾ? ಯಾಕೆ ಹನುಮಂತು ಗೆಲ್ತಾರೆ ಅಂತೀರಾ? ಅವ್ರು ತುಂಬಾ ಚೆನ್ನಾಗಿ ಆಡ್ತಾರೆ ಟಾಸ್ಕ್. ತುಂಬಾ ಚೆನ್ನಾಗಿ. ಏನ್ ಇಷ್ಟ ಆಯ್ತು ಹನುಮಂತನಲ್ಲಿ? ಗೇಮ್ ಸೂಪರ್ ಆಗಿ ಆಡ್ತಾರೆ, ಟಾಸ್ಕ್ ಚೆನ್ನಾಗಿ ಆಡ್ತಾರೆ, ಬುದ್ಧಿವಂತಿಕೆ ಚೆನ್ನಾಗಿದೆ ಅವರಲ್ಲಿ. ಚೆನ್ನಾಗಿದೆ. ನೀವು ನೀವು ಯಾರು ವಿನ್ ಆಗ್ತಾರೆ? ಹನುಮಂತನೇ. ಅಮ್ಮವ್ರೆ ನೀವು? ನಾವು ಮೋಕ್ಷಿತ ವಿನ್ ಆಗ್ತಾರೆ ಅಂತ ಬಿಗ್ ಬಾಸ್ ಅಲ್ಲಿ. ಏನಕ್ಕೆ ಮೋಕ್ಷಿತ ವಿನ್ ಆಗ್ತಾರೆ ಅಂತ? ಚೆನ್ನಾಗಿ ಆಟ ಆಡ್ತಾಳೆ, ಉತ್ತರ ಮಾತುಕತೆ ಆಡ್ತಾಳೆ ಅಂತ ಚೆನ್ನಾಗಿ ಮಾತಾಡ್ತಾರೆ. ಯಾರು ವಿನ್ ಆಗಲ್ಲ? ಅವನು ಇವನು ರಾಜು, ಅವ್ನು ಸಖತ್ತು ಗಲಾಟೆ ಮಾಡ್ತಾಯಿಲ್ಲ ಅವನು. ರಜತ್. ರಜತ್ ಯಾರು ವಿನ್ ಆಗಲ್ಲ? ರಜತ್. ಸೇಮ್ ರಜತ್. ಯಾಕೆ? ಅವ್ರು ಸ್ವಲ್ಪ ಗೇಮ್ ಕಡಿಮೆ ಆಡಿದ್ರು, ಟಾಸ್ಕ್ ವಿಚಾರದಲ್ಲಿ ಕ್ಲೀನ್ ಆಗಿ ಆಡಿಲ್ಲ ಅನ್ಸುತ್ತೆ. ಚೆನ್ನಾಗಿ ಮಾತಾಡ್ತಾಳೆ ಯಪ್ಪ, ರಾಂಗ್ ಆಗ್ಬಿಡ್ತಾನೆ. ರಜತ್. ಯಾಕೆ ರಜತ್ ವಿನ್ ಆಗ್ತಾರೆ ಅಂತೀರಾ? ಏನೇ ಇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ, ಚೆನ್ನಾಗಿ ಆಡ್ತಾರೆ, ಫಿಸಿಕಲ್ ಅಲ್ಲೆಲ್ಲ ಚೆನ್ನಾಗಿದ್ದಾರೆ. ಚೆನ್ನಾಗಿ ಆಡ್ತಾರೆ. ಯಾರು ವಿನ್ ಆಗಲ್ಲ? ಭವ್ಯ ವಿನ್ ಆಗಲ್ಲ. ಯಾಕೆ? ಎಲ್ಲ ಮೋಸ ಆಟ. ತ್ರಿವಿಕ್ರಮ್ ಚೆನ್ನಾಗಿ ಆಡ್ತಾನೆ, ಫಿಸಿಕಲ್ ಫಿಟ್ ಇದ್ದಾನೆ, ಏನ್ ಹೇಳ್ಬೇಕು ಕರೆಕ್ಟ್ ಆಗಿ ಹೇಳ್ತಾನೆ, ಚೆನ್ನಾಗಿ ಆಡ್ತಾರೆ. ಯಾರು ವಿನ್ ಆಗಲ್ಲ? ಭವ್ಯ. ಯಾಕೆ? ಬೇಡ, ವಿನ್ ಆಗ್ಬಾರ್ದು ಅವಳು. ಏನಕ್ಕೆ? ಏಂತಕ್ಕೆ ಅಂದ್ರೆ ಅವಳ ಇರೋ ರೀತಿ ಯಾವ್ದು ಯಾರಿಗೂ ಇಷ್ಟ ಆಗ್ತಿಲ್ಲ. ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಹೇಳಿ ಯಾರು ವಿನ್ ಆಗ್ತಾರ ಅಂತ ಹೇಳಿ. ರಜತ್ ಅವರು. ಮೇಡಮ್ ನೀವು? ರಜತ್. ಮೇಡಮ್ ನೀವು? ಹನುಮಂತನ. ಯಾಕೆ ಹನುಮಂತ ವಿನ್ ಆಗ್ತಾರ? ಹನುಮಂತು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಯಾಕೆಂತಂದ್ರೆ ಅವನು ಹಳ್ಳಿಯಿಂದ ಬಂದಿರೋನಾಗಿದ್ರು ಒಂಥರ ಮುಗ್ಧತೆ ಎಲ್ಲಾರ್ಗು ತುಂಬಾ ಇಷ್ಟ ಆಗುತ್ತೆ. ಯಾರು ವಿನ್ ಆಗ್ಬಾರ್ದು ಅಂತ ಇದೀರ ನೀವು? ವಿನ್ ಆಗ್ಬಾರ್ದು ಭವ್ಯ. ಯಾರು ಇಷ್ಟ ಇಲ್ಲ ಬಿಗ್ ಬಾಸ್ ಅಲ್ಲಿ? ನನಗ ಅಟ್ ಪ್ರೆಸೆಂಟ್ ಎಲ್ರು ಇಷ್ಟನೇ ಇವಾಗ ಇರೋರಲ್ಲಿ. ಮುಂಚೆ ಇದ್ದಿದ್ರಲ್ಲಿ ನಂಗೆ ಚೈತ್ರ ಅವ್ರದ್ದು ಬಿಹೇವಿಯರ್ ಇಷ್ಟ ಆಗ್ತಿರ್ಲಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಇರೋರು ಎಲ್ರು ಇಷ್ಟ. ಯಾರು ಗೆದ್ರು ನಿಮ್ಗೆ ಇಷ್ಟನೇ? ನೋ ರಜತ್ ಗೆಲ್ಬೇಕು. ರಜತ್ ಮಾತ್ರ ಗೆಲ್ಬೇಕು. ಅಂದ್ರೆ ರಜತ್ ಗೆಲ್ಬೇಕಂದ್ರೆ ಯಾರಾದ್ರೂ ಒಂದು ಸೋಲ್ಬೇಕಲ್ವಾ? ಮೋಕ್ಷಿತ. ಸಿಸ್ಟರ್ ನಿಮ್ಗೆ ಯಾರು ಸೋಲ್ಬೇಕು ಇಲ್ಲ ವಿನ್ ಆಗ್ಬಾರ್ದು ಅಂತ? ಪಾಪ ಆತರ ಯಾರು ಇಲ್ಲ. ಯಾರು ಇಲ್ಲ. ಏನಾದ್ರೂ ಒಂದು ಹೆಸರು ಹೇಳಿ. ಆತರ. ಹೌದು. ಭವ್ಯ. ಹನುಮಂತನ. ಯಾಕೆ ಹನುಮಂತ ವಿನ್ ಆಗ್ತಾರೆ? ಹನುಮಂತ ಅಂದ್ರೆ ಅವ್ನ ಆಟದಲ್ಲಿ ಇರ್ಬೋದು, ಎಲ್ಲ ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಎಲ್ಲ ಚೆನ್ನಾಗಿದೆ. ಅವನೇ ವಿನ್ ಆಗ್ಬೇಕು. ಯಾರು ವಿನ್ ಆಗ್ಬಾರ್ದು ಮೇಡಮ್ ನಿಮ್ ಪ್ರಕಾರ? ವಿನ್ ಆಗ್ಬಾರ್ದು ಅಂದ್ರೆ ಇವಾಗ ಹಂಗ ಹೇಳಿ, ಯಾರು ಇಷ್ಟ ಆಗ್ತಾ ಇಲ್ಲ? ಭವ್ಯ ವಿನ್ ಆಗ್ಬಾರ್ದು. ಯಾಕೆ? ಸ್ವಲ್ಪ ಅಂದ್ರೆ ನಾನು ಅನ್ನೋದು ತುಂಬಾ ಇದೆ.
ನಾನು ಅನ್ನೋದಿದೆ, ಸ್ವಲ್ಪ ರೆಸ್ಪೆಕ್ಟ್ ಅಂತ ಇರಲ್ಲ. ಓಕೆ, ಮಂಜು ಅವ್ರು ಏನಾರ ಏನೋ ಇರ್ಬೋದು ಸರ್, ಒಂದು ರೆಸ್ಪೆಕ್ಟ್ ಅಂತ ಕೊಡಬೇಕು. ರೆಸ್ಪೆಕ್ಟ್ ಕೊಡಬೇಕು. ಒಂದ್ ಸ್ವಲ್ಪ ದೌಲತ್ ಅನ್ನೋದು ಜಾಸ್ತಿ ಜಾಸ್ತಿ ಇದೆ ಇದೆ. ಅವರಿಗೆ. ಓಕೆ, ಸೊ ಹಂಗೆ. ಸೊ ಹನುಮಂತ ವಿನ್ ಆದ್ರೆ ಖುಷಿ. ಖುಷಿ. ಹನುಮಂತ್ ವಿನಾದ್ರೆ ಖುಷಿ. ನಿಮ್ಮ ಓಟ್ ಹನುಮಂತಿಗೆ. ಹನುಮಂತಿಗೆ. ನೋಡಿದ್ರಲ್ಲ ನಮ್ಮ ಜನರು ಏನೇನಂದ್ರು ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗಬೇಕು ಯಾರು ವಿನ್ ಆಗಬಾರ್ದು ಅಂತ ಅವ್ರವ್ರ ಅಭಿಪ್ರಾಯ ತಿಳಿಸಿದ್ರು. ಈ ಕಂಟೆಂಟ್ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ